ಸಕ್ಕದಾಗಿ ಇಲ್ಲಿ ನೋಡಿ, ಇದು ಸಮುದ್ರದ್ದು ನಳ್ಳಿಗಳು ಹೆಂಗೆ ಓಡಾಡ್ತವೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಮಂಗಳೂರು ಬಂದ ತಕ್ಷಣ ಫಸ್ಟು ನಾವು ಈಗ ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ದೀವಿ. ತಣ್ಣೀರ್ಬಾವಿ ಬೀಚು ಸಖತ್ತಾಗಿದೆ ಅಂತ ನೋಡಿದ್ದೀನಿ, ತುಂಬ ಫೋಟೋಸ್ ವೀಡಿಯೋಸಲ್ಲಿ ನೋಡಿದ್ದೀನಿ. ಬಟ್ ಇವತ್ತು ಫಸ್ಟ್ ಬಂದಿರೋದು, ನೈಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಇವಾಗ ತಣ್ಣೀರ್ಬಾವಿ ಬೀಚ್ಗೆ ಹೋಗಿ ಚೆನ್ನಾಗಿ ಆಟಾಡಿ ಎಂಜಾಯ್ ಮಾಡಿ, ಇನ್ನೂ ತಿಂಡಿ ತಿಂದಿಲ್ಲ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸಸ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಇವಾಗ ತಣ್ಣೀರ್ಬಾವಿ ಬೀಚಿಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ತಣ್ಣೀರ್ಬಾವಿ ಬೀಚ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಎಂಟ್ರಿ ಫೀಸು ತಣ್ಣೀರ್ಬಾವಿದು ಎಂಟ್ರಿ ಫೀಸು 20 ರೂಪೀಸ್ ಇದೆ. ಬಿಲೋ 13 ಇಯರ್ಸ್ ಮಕ್ಳಿಗಾದರೆ 10 ರೂಪೀಸು. ಮತ್ತು ಫೋಟೋಶೂಟ್ಗೆ 1000 ರೂಪೀಸ್ ತೊಗೋತಾರೆ. ಫೋಟೋಶೂಟ್ ವಿತ್ ಡ್ರೋನು 2000. ಇದೇ ಥರ ತುಂಬ ವೆರೈಟಿ ಆಫ್ ಅದಕ್ಕೆ ಆದಂಥ ಚಾರ್ಜಸ್ ಇದೆ. ಸೊ ಇಲ್ಲಿ ಬಂದರೆ ಈ ಥರ ಎಲ್ಲ ಫೆಸಿಲಿಟಿ ಇರುತ್ತೆ. ಒಳ್ಳೆ ಮರಗಳಿರೋಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಬೀಚ್ ಇದು. ವಾವ್ ವಾವ್, ಸೂಪರ್ ಬೀಚ್ ಮಾತ್ರ. ಅಯ್ಯೋ, ಇದು ಸಖತ್ತಾಗಿದೆ. ಹಿಂದಿ ಬೀಚ್ ಅನ್ಕೊಳ್ಳಿ ಮಾತ್ರ ಸೂಪರ್. ಅರ್ಲಿ ಮಾರ್ನಿಂಗ್ ಇವಾಗ 8 ಗಂಟೆ ಅಷ್ಟೇ. ಆಲ್ರೆಡಿ ಇವಾಗ ಬಿಸಿಲು ಬಂದಿದೆ. ಇವಾಗ ಕೂತ್ಕೊಳ್ಳೋಕ್ಕೂ ತುಂಬ ವ್ಯವಸ್ಥೆ ಇದೆ. ಹೋಟೆಲ್ಗಳಿದೆ, ಮತ್ತು ಬಾತ್ರೂಮ್ ಇದೆ, ವಾಶ್ರೂಮ್ಗಳಿದೆ, ತುಂಬ ವ್ಯವಸ್ಥೆ ಇದೆ ತಣ್ಣೀರ್ಬಾವಿ ಬೀಚಲ್ಲಿ. ಬೀಚು ಅಷ್ಟೇ ತುಂಬ ಚೆನ್ನಾಗಿದೆ. ಹತ್ರಕ್ಕೆ ಹೋಗೋಣ ಬನ್ನಿ, ಬೀಚ್ ಹತ್ರ ಹೇಗಿದೆ ನೋಡೋಣ. ನೋಡಿ ಹೇಗೆ ಕಾಣ್ತಾ ಇದೆ ಬೀಚು ಅಂತ, ಸಖತ್ತಾಗಿದೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಹೋಗಿ ಆಟ ಆಡಬೇಕು. ಬೆಳಿಗ್ಗೆನೇ ಇಷ್ಟಿಷ್ಟು ದೊಡ್ಡ ಅಲೆಗಳು ಬರ್ತಾ ಇದೆ. ಬನ್ನಿ, ನಿಮಗೆ ಸ್ವಲ್ಪ ಬೀಚ್ ತೋರಿಸ್ಬಿಟ್ಟು ನೆಕ್ಸ್ಟ್ ಆಟ ಆಡೋಕ್ಕೆ ಹೋಗ್ತೀನಿ ನಾನೀಗ. ನೋಡಿ, ಈಗ ಆಲ್ರೆಡಿ ಬೆಳಿಗ್ಗೆನೇ ಎಷ್ಟೊಂದು ಜನ ಬಂದು ಅವ್ರು ಆಟ ಆಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನೋಡಿ ಸರ್ಫಿಂಗು ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೋಗಿ ಬಿದ್ದುಬಿಡೋಣ ನೀರಿಗೆ ಅನ್ನೋ ಇಷ್ಟು ಎಕ್ಸೈಟ್ ಆಗಿಬಿಡ್ತಾ ಇದೆ ನೋಡ್ತಾ ಇದ್ರೆ. ಸೂಪರ್ ಬೀಚು ನೋಡಿ, ಇಲ್ಲಿ ಸರ್ಫಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಸರ್ಫಿಂಗ್ ಟೀಚಿಂಗು ಕೂಡ ಟ್ರೈನಿಂಗು ಕೂಡ ಕೊಡ್ತಾರಂತೆ. ವಾವ್, ಸಕ್ಕದಾಗಿ. ಇಲ್ಲಿ ನೋಡಿ, ಇದು ಸಮುದ್ರದ್ದು ನಳ್ಳಿಗಳು ಹೆಂಗೆ ಓಡಾಡ್ತವೆ ನೋಡಿ. ಇದ್ರೊಳಗಡೆ ಇದೆ ನಳ್ಳಿ ಇದೆ. ನೋಡ್ತೀನಿ ನಿಮಗೆ ತೆಗಿಯೋಕ್ಕಾಗುತ್ತಾ ಅಂತ. ಹೆಂಗೆ ಹೋಯ್ತು ಇದು ನೋಡಿ. ಇಲ್ಲಿ ಈ ಥರ ಎಲ್ಲ ಗುಳಿಗಳಿದೆ, ಇದ್ರೊಳಗಡೆ ಎಲ್ಲ ನಳ್ಳಿಗಳಿದೆ. ನೋಡಿ, ಇಲ್ಲೆಲ್ಲ ನಳ್ಳಿಗಳಿದೆ. ಒಳಗಡೆ ಎಷ್ಟು ಇದು ಮಾಡ್ಕೊಂಡಿದೆ. ಈಗ ತಣ್ಣೀರ್ಬಾವಿ ಬೀಚಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಇವಾಗ ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸಖತ್ತಾಗಿತ್ತು ಮಾತ್ರ ಬೀಚು, ಸೂಪರ್ ಬೀಚು. ಅಷ್ಟೊಂದೇನು ದೊಡ್ಡ ಅಲೆಗಳಿಲ್ಲ, ಆರಾಮ್ಸೆ ಆಟ ಆಡ್ಬೋದು. ಫ್ಯಾಮಿಲಿಗಳು ಬಂದರೆ ತುಂಬ ಸೇಫ್ ಆಗಿದೆ. ಮತ್ತು ಲೈಫ್ ಗಾರ್ಡ್ಸು ಇದ್ದಾರೆ, ಎಲ್ಲ ಥರ ಫೆಸಿಲಿಟಿ ಇದೆ ಒಟ್ಟಿನಲ್ಲಿ. ಇಲ್ಲಿ ವಾಶ್ರೂಮ್ ಇದೆ, ಫಸ್ಟ್ ಏಡ್ ಇದೆ, ಲೈಫ್ ಗಾರ್ಡ್ಸ್ ಇದ್ದಾರೆ, ಸಣ್ಣ ಪುಟ್ಟ ಹೋಟೆಲ್ಗಳಿದೆ. ಸಕ್ಕತ್ತಾಗಿದೆ. ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ತಾಗಿತ್ತು ತಣ್ಣೀರ್ಬಾವಿ ಬೀಚು. ಯಾರು ಬಂದಾಗ ತಣ್ಣೀರ್ಬಾವಿ ಬೀಚಿಗೆ ಬಂದರೆ ಫ್ಯಾಮಿಲಿ ಜೊತೆ ಸಕ್ಕತ್ತಾಗಿ ಆಟಾಡ್ಬೋದು. ಮತ್ತು ಇಲ್ಲಿ ಸರ್ಫಿಂಗ್ ಟ್ರೈನಿಂಗ್ ಕೂಡ ಕೊಡ್ತಾರೆ, ತೋರಿಸ್ತೀನಲ್ಲ ಅದು 1.5 ಅವರ್ಗೆ 1,500 ಅಂತೆ. ನೋಡಿದ್ರಲ್ಲ ತಣ್ಣೀರ್ಬಾವಿ ಬೀಚು ಹೇಗಿತ್ತು ಅಂತ. ಸೊ ಇವಾಗ ನಾವು ತಣ್ಣೀರ್ಬಾವಿ ಬೀಚಲ್ಲಿ ಸಕ್ಕತ್ತಾಗಿ ಆಟ ಆಡ್ಕೊಂಡು ಇವಾಗ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.